ಆ ಮಗುಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸಂತೃಪ್ತಿ ಆಗುತ್ತೆ. ಅಂಥ ಖುಷಿ, ಅಂಥ ಸಂಭ್ರಮ, ಅಂಥ ಸಂತೋಷ ಆಗಿದೆ. ಇದಕ್ಕೆಲ್ಲ ಕಾರಣ ನೀವುಗಳೇ. ಇವೆಲ್ಲವೂ ನಿಮ್ಮ ಆಶೀರ್ವಾದ. ನಿಮ್ಮ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಬರವಣಿಗೆ ಅಂದಾಗ ನಿಮಗೆ ಅದು ಸಿದ್ಧಸೂತ್ರ ಅಲ್ಲ, ನೀವು ತುಂಬಾ ಚೆನ್ನಾಗಿ ಅದನ್ನ ಅಪೀಲ್ ಮಾಡ್ತೀರಿ. ಬಟ್ ಇಲ್ಲಿ ಒಂದಷ್ಟು ವಿಷಯನ ಕಾಮಿಕ್ ಆಗಿ ಹೇಳ್ತಾರೆ, ಸೈದ್ಧಾಂತಿಕವಾಗಿ ಕೂಡ ಟಚ್ ಮಾಡಿರಲ್ಲ, ವಿಡಂಬನೆ ಮೂಲಕ ಹೇಳೋದು. ಅದೇ ನನ್ನ ಕಳೆದ ಒಂದೆರಡು ಚಿತ್ರಗಳಲ್ಲಿ ನಾವು ಅಂದ್ಕೊಂಡಿದ್ದಷ್ಟ ಒಂದು ವಿಷಯಗಳು ಅಲಂಕಾರ ಜಾಸ್ತಿಯಾಗಿ ವಿಷಯ ತಲುಪಕ್ಕಾಗಿರ್ಲಿಲ್ಲ. ಹಾಗಾಗಿ ಈ ಸತಿ ಪ್ರಯಾಣನೇ ಸಂಪೂರ್ಣವಾಗಿ ಬದಲು ಮಾಡಿದ್ದೀನಿ. ಸೊ ಅದ್ರ ಫಲವಾಗಿ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಾ, ಸ್ವಾಗತ ಮಾಡಿದ್ದೀರಾ. ಇದಕ್ಕಿಂತ ಇನ್ನೇನು ಬೇಕು ಸೌಭಾಗ್ಯ. ರಿಲೀಸ್ಗಿಂತ ಮುಂಚೆ ಅವರಿಲ್ಲ ಇವರಿಲ್ಲ, ಅವ್ರು ಯಾಕೆ ಇವ್ರು ಯಾಕೆ ಅಂತ ತುಂಬಾ ಪ್ರಶ್ನೆಗಳಿತ್ತು. ಬಟ್ ಸಿನಿಮಾ ನೋಡಿದ ನಂತರ ಇವರು ಎಲ್ಲವೂ ಸುಸೂತ್ರವಾಗಿದೆ ಅನ್ನುವಂತ ಮಾತು. ಖಂಡಿತವಾಗ್ಲೂ ಕಂಟೆಂಟೇ ಮೊದಲು. ಯಾವಾಗ್ಲೂ ಕಂಟೆಂಟ್ ಮೇಲೆ ಭರವಸೆ ಇತ್ತು, ಮತ್ತು ನಿಮ್ಮ ಆಶೀರ್ವಾದ. ದಯವಿಟ್ಟು ಯಾರು ಸಿನಿಮಾ ನೋಡಿದ್ದೀರಾ ಮುಕ್ತವಾಗಿ ನೋಡದಿಲ್ಲದೆ ಇರೋರಿಗೆ ಹೇಳಿ, ಸಿನಿಮಾ ನೋಡೋದಕ್ಕೆ ಹೇಳಿ, ಆಶೀರ್ವಾದ ಮಾಡೋಕ್ಕೆ ಹೇಳಿ. ನಾನು ತಮಗೆ ನಿರಾಸೆ ಮಾಡಿಲ್ಲ ಅನ್ನೋ ಭರವಸೆನ ಕೊಟ್ಟಿದ್ದೆ. ಅದನ್ನ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಾರಣ ನೀವುಗಳು. ಸರ್, ಸಿನಿಮಾ ಶುರುವಿಂದ ಹಿಡಿದು ಕೊನೆವರೆಗೂ ಬ್ಯಾಂಡೇಜ್ ಹಾಕೊಂಡಿರ್ತಾರೆ. ಅದು ಯಾವ ಅಂಗಡಿ ತಗೊಂಡಿರುತ್ತೆ? ಅದು ಜಯಮ್ಮನ್ ಅಂಗಡಿನಲ್ಲಿ ತಗೊಂಡಿತ್ತು. ಥ್ಯಾಂಕ್ ಯು ಸೋ ಮಚ್. ಯೋಗಿ ಸರ್ ಸಿದ್ಲಿಂಗ್ ನೋಡಿದ್ರೆ ಮೇಲೆ ಸಾಕಷ್ಟು ಬರ್ತಾ ಇದ್ರು. ಟೋಟಲ್ ಮೂವಿ ಬಗ್ಗೆ ಏನ್ ಅನಿಸ್ತಾರೆ ಈ ಒಂದು ಮೂಮೆಂಟ್ ಅಲ್ಲಿ? ಎಲ್ಲರಿಗೂ ನಮಸ್ಕಾರ. ಸಿದ್ಲಿಂಗು ಅಧ್ಯಾಯ 2 ತುಂಬಾ ಚೆನ್ನಾಗಿ ಬಂದಿದೆ. ಇದರಲ್ಲಿ ಪಾತ್ರ ನಿರ್ವಹಿಸಿರುವಂತ ಎಲ್ಲಾ ಪಾತ್ರಧಾರಿಗಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ವಿಜಯ್ ಪ್ರಸಾದ್ ಸರ್ ಅವರು ಎಲ್ಲರ ಕೈಯಲ್ಲೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿಸಿದ್ದಾರೆ. ನನ್ನ ಮಗ ಯೋಗಿನೂ ಕೂಡ 13 ವರ್ಷ ಆಗಿತ್ತು ಸಿದ್ಲಿಂಗು 1ನೇ ಅಧ್ಯಾಯ ನೋಡಿ. 13 ವರ್ಷ ಆಯ್ತು ಈಗ ಸಿದ್ಲಿಂಗು 2ನೇ ಅಧ್ಯಾಯ ನೋಡಿ. ನಂಗೆ ತುಂಬಾ ಖುಷಿ ಆಯ್ತು. ಯೋಗಿ ಇದ್ರಲ್ಲಿ ತುಂಬಾ ಮೆಚೋರ್ ಆಗಿ ಕಾಣಿಸ್ತಾನೆ. ಆಮೇಲೆ ವಿಜಯ್ ಪ್ರಸಾದ್ ಅವ್ರ ಬಗ್ಗೆ ನಾ ಹೇಳಲೇಬೇಕು. ವಿಜಯ್ ಪ್ರಸಾದ್ ಅವರು ಪ್ರತಿಯೊಬ್ಬ ಆರ್ಟಿಸ್ಟ್ ಕೈಯಲ್ಲೂ ಅನಾವಶ್ಯಕವಾಗಿ ಯಾವುದೇ ಮಾತಾಡ್ಸಿಲ್ಲ. ಬಿಲ್ಡಪ್ಗೆ ಅಂತ ಒಂದು ಎಕ್ಸ್ಟ್ರಾ ಮಾತುಗಳು ಆತರ ಏನು ಇಲ್ಲ. ಎಲ್ಲ ಪಾತ್ರಧಾರಿಗಳಿಗೂ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಎಷ್ಟು ಮಾತು ಬೇಕೋ ಅಷ್ಟೇ ಮಾತನಾಡಿಸಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ. ನಂಗಂತೂ ತುಂಬಾ ಖುಷಿ ಆಯ್ತು. ಅವ್ನ ಫ್ಯಾನ್ಸ್ ಕೂಡ ತುಂಬಾ ಖುಷಿ ಆಗಿದೆ ಈ ಸಿನಿಮಾ ನೋಡಿ. ಇಂಟ್ರೋಲ್ ಟೈಮ್ ಅಲ್ಲಿ ಒಂದು ಸಣ್ಣ ಫೀಲ್ ಇತ್ತು, ಅಂದ್ರೆ ಹೆಂಗಿದೆ ನಿಮ್ಮಲ್ಲಿ ಆಗುತ್ತೆ ಚೆನ್ನಾಗಿದೆ ಅಂತ ಬಂದಿದ್ರಿ ಇಂಟ್ರೋಲ್ ಟೈಮ್ ಅಲ್ಲೇ ಜನರ ರಿಯಾಕ್ಷನ್ ಮತ್ತೆ? ಹೌದು, ನಂಗೆ ತುಂಬಾ ಖುಷಿ ಆಯ್ತು. ಅದ್ ನೋಡ್ತಿದ್ದಾಗೇನೆ ಈ ಸಿನಿಮಾ ಸೆಕೆಂಡ್ ಹಾಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಬಂತು. ತುಂಬಾ ಚೆನ್ನಾಗಿತ್ತು ಸರ್, ತುಂಬಾನೇ ಚೆನ್ನಾಗಿದೆ ಸಿನಿಮಾ ನೋಡಿ. ನಮ್ಮ ಕ್ಯಾಮ್ರಾಮನ್ ಇಲ್ಲೇ ಇದ್ದಾರೆ ಪ್ರಸನ್ನ ಅವರು. ಅವ್ರ ಕೆಲ್ಸನೂ ತುಂಬಾ ಚೆನ್ನಾಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲ ಪಾತ್ರಧಾರಿಗಳು ತುಂಬಾ ಚೆನ್ನಾಗಿದ್ದಾರೆ. ಯಾರಿಗೂ ಕಮ್ಮಿ ಅಂತ ಇಲ್ಲ. ಎಲ್ಲಾರು ಯೋಗಿ ಸಮನೇ ಎಲ್ಲಾರು ನಿಂತ್ಕೊಂಡು ಅವನಿಗೆ ಆಶೀರ್ವಾದ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇವತ್ತು ನಾವು ಇವರು ಶೈಲಜಾ ರಾವ್ ಅವ್ರು ಬರ್ತಾರೆ ಅಂತ ಅನ್ಕೊಂಡಿದ್ವಿ, ಅವರು ಬಂದಿಲ್ಲ. ಸೀತಾಕೋಟೆ ಅವರಿದ್ದಾರೆ, ನಮ್ಮ ಇವ್ರು ನೋಡಿ ಇವರಿದ್ದಾರೆ. ಕಪಾಳಕ್ 3 ಸತಿ ಹೊಡಿತಾರೆ ಇವ್ರು. ಹೊಟ್ಟೆ ಅವ್ರು ಎಲ್ಲ ಅಂತ ಕೇಳಿ ಫೈಡ್ ಅಂತ ಹೊಡೆದಿದ್ದಾರೆ ಅವರು. ಮತ್ತೆ ಒಂದು ದೃಶ್ಯ ಮಾತ್ರ ನಂಗೆ ತುಂಬಾ ದುಃಖ ಬಂತು. ಇಲ್ಲೆಲ್ಲಾದ್ರೂ ಬಿಟ್ಟಿಯಾಗಿ ಊಟ ಹಾಕಂತ ಛತ್ರ ಇದೆಯಾ ಅನ್ನ ಏನೋ ಕೇಳ್ತಾನಲ್ಲ, ಅದನ್ನ ನೋಡಿದಾಗ ನಿಜವಾಗ್ಲೂ ತುಂಬಾ ದೇವ್ರು ಅವನ್ಗೆ 100 ಜನಕ್ಕೆ ಊಟ ಹಾಕಂತ ಒಂದು ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ಆ ಮಾತ್ ಅದು ಚಿತ್ರದಲ್ಲೇ ಆಗಿದ್ರು ಕೂಡ ಆ ಮಾತ್ ಕೇಳಿದಾಗ ತಾಯಿಯಾಗಿ ನಂಗೆ ಒಂಥರ ತುಂಬಾನೇ ನೋವಾಯ್ತು. ತುಂಬಾ ಅಳು ಬರೋ ಹಾಗಾಯ್ತು. ತುಂಬಾ ದೃಶ್ಯಗಳು, ತುಂಬಾ ಕಲಕುವಂತ ಸನ್ನಿವೇಶಗಳು ಎಲ್ಲ ಇದೆ. ಸಂಭಾಷಣೆ ತುಂಬಾ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಒಟ್ಟಾರೆ ಎಲ್ಲಾ ಪಾತ್ರಧಾರಿಗಳು, ನಮ್ಮ ಮಂಜುನಾಥ್ ಹೆಗ್ಡೆ ಅವರು, ನಾನು ಅವರ ಆಕ್ಟಿಂಗ್ ನಾನು ನೋಡೇ ಇರಲಿಲ್ಲ. ಇದೇ ಮೊದಲನೇ ಸಲ ನಾನು ಅವ್ರ ಆಕ್ಟಿಂಗ್ ನೋಡಿದ್ದೀನಿ. ವಿ ಸುರೇಶ್ ಅವರಾಗಿರ್ಬೋದು, ಪ್ರತಿಯೊಬ್ರು ಸರ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ ಯೋಗಿನೂ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ, ತುಂಬಾ ಚೆನ್ನಾಗಿ ಕಾಣಿಸ್ತಾನೆ. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.